ನಾನು ಕರೆದಾಗ ಕರ್ತರು ಉತ್ತರಿಸುವರು. ನಾನು ಇಂದು ಯೆಶಾಯ 58:9 ಘೋಷಿಸುತ್ತೇನೆ. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ದೇವರು ನನಗೆ ಉತ್ತರಿಸುತ್ತಿದ್ದಾರೆ. ನಾನು ಕಳೆದುಕೊಂಡಿದ್ದ ಎಲ್ಲವನ್ನೂ ಆತನು ಮರುಸ್ಥಾಪಿಸುವನು. ಆತನು ನನಗೆ ವೃದ್ಧಿಯನ್ನು ಕೊಡುವನು. ನಾನು ಆರೋಗ್ಯವಾಗಿದ್ದೇನೆ. ನಾನು ಹೊಸ ಶಕ್ತಿಯನ್ನು ಪಡೆಯುತ್ತೇನೆ ಮತ್ತು ಹೊಸ ಆರಂಭಕ್ಕಾಗಿ ಆತನು ನನಗೆ ತನ್ನ ಬಲವನ್ನು ಕೊಡುವನು. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ದೇವಾದಿದೇವನೇ, ಸಿಂಹಾಸನದಲ್ಲಿ ಆಸೀನರುಡನಾಗಿರುವ ಆತನೇ, ನನ್ನ ಸರ್ವ ಮಹಿಮೆಗೂ ನನ್ನ ಸರ್ವ ಸ್ತುತಿಗೂ ಪಾತ್ರನಾಗಿರುವ ಆತನೇ, ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧಿಸ್ತೇವಯ್ಯ. ಪೂರ್ಣ ಹೃದಯದಿಂದ ನಿನ್ನನ್ನು ಅಗುಳುತ್ತೇವಯ್ಯ. ನೀನೇ ಯೋಗ್ಯನಯ್ಯ, ನೀನೇ ಯೋಗ್ಯನ, ನೀನೊಬ್ಬನೇ ಯೋಗ್ಯನಯ್ಯ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೆಸಯ್ಯ, 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 ಯೆಸಯ್ಯ. ಆರಾಧನೆ, 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 ಆರಾಧನೆ. ಭಯಪಡಬೇಡ ಎಂದು ಹೇಳಿದೆ, ಜೊತೆಯಲ್ಲೇ ಇರುವೆ ಎಂದು ಭರವಸೆ ನೀಡಿದೆ. ಭಯಪಡಬೇಡ ಎಂದು ಹೇಳಿದೆ, ಜೊತೆಯಲ್ಲೇ ಇರುವೆ ಎಂದು ಭರವಸೆ ನೀಡಿದೆ. ಯೆಸಯ್ಯ, 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 ಯೆಸಯ್ಯ. ಆರಾಧನೆ, 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 ಆರಾಧನೆ.
ಸ್ತುತಿಗಳಿಗೆ ಆತನು ನೀನು, ಸ್ತೋತ್ರಕ್ಕೆ ಯೋಗ್ಯನು ನೀನು. ಸ್ತುತಿಗಳಿಗೆ ಆತನು ನೀನು, ಸ್ತೋತ್ರಕ್ಕೆ. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದೊಂದಿಗೆ ನಿಮ್ಮ ಮನೆಗಳಿಗೆ ಬರುವುದು ಎಷ್ಟು ಸಂತೋಷ. Jesus loves each one of you. God is being able to speak to each one of us through this television program. ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ. ಅದು ಮಾತ್ರವಲ್ಲದೆ ಈ ದೂರದರ್ಶನದ ಮುಖಾಂತರವಾಗಿ ಆತನ ವಾಕ್ಯದ ಮುಖಾಂತರವಾಗಿ ನಿಮ್ಮ ಜೊತೆ ಮಾತನಾಡಲಿದ್ದಾನೆ. He is a God who blesses us. He is a God who is a good God, and he is a God who will do everything good in our lives. ಮತ್ತು ಆತನು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಅದು ಮಾತ್ರವಲ್ಲದೆ ನಮಗೆ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. The Bible says in Deuteronomy 28:8, ಮತ್ತು ಸತ್ಯವೇದವು ಹೇಳುತ್ತದೆ ಧರ್ಮೋಪದೇಶ ಕಾಂಡ 28:8 the Lord will send a blessing on your barns, on everything you put your hand to. ಅಲ್ಲಿ ಹೇಳುತ್ತದೆ ನಿಮ್ಮ ಕಣಜಗಳ ಮೇಲೆಯೂ ಮತ್ತು ನೀವು ಪ್ರಯತ್ನಿಸುವ ಎಲ್ಲಾ ಕಾರ್ಯಗಳು ಸಫಲಗೊಳ್ಳುತ್ತದೆ ಎಂದು. The Lord your God will bless you in the land he is given to you. ಮತ್ತು ದೇವರು ನಿಮಗೆ ನೀಡುವಂತಹ ನೆಲದಲ್ಲಿ ದೇವರು ನಿಮಗೆ ಆಶೀರ್ವಾದಗಳನ್ನು ನೀಡಲಿದ್ದಾರೆ. What a wonderful promise that God has given to all of us, because it's God who blesses us abundantly in every areas of our lives. ಮತ್ತು ಈ ವಾಕ್ಯಗಳನ್ನು ನೀಡಿರುವಂತಹ ದೇವರು ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ. ಯಾಕೆಂದರೆ ಆತನು ನೀಡಿರುವಂತಹ ಪ್ರತಿಯೊಂದು ವಾಕ್ಯವೂ ಸಹ ಅದು ನೆರವೇರುತ್ತದೆ. And he says whatever you put your hand to, God says I will bless them, and the Lord says he will bless us in the land which is already given to us. ಮತ್ತು ದೇವರು ಈ ರೀತಿಯಾಗಿ ಹೇಳುತ್ತಾರೆ, ನಾವು ಕೈ ಹಾಕಿ ಮಾಡುವಂತ ಪ್ರತಿಯೊಂದು ಕೆಲಸವೂ ಸಹ ಅದು ಸಫಲಗೊಳ್ಳುತ್ತದೆ. ಮತ್ತು ಅದು ಮಾತ್ರವಲ್ಲದೆ ನಾವು ಈಗಾಗಲೇ ಇರುವಂತಹ ಭೂಮಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿದ್ದಾರೆ ಎಂದು. When you become a child of God, God's plan is that you should be blessed, to be fruitful and to increase in every areas of your lives. ಮತ್ತು ನೀವು ದೇವರ ಮಗುವಾಗಿ ಬದಲಾದಾಗ ದೇವರು ಏನು ಬಯಸುತ್ತಾರೆ ಎಂದರೆ ನೀವು ಪ್ರತಿಯೊಂದು ರೀತಿಯಲ್ಲಿಯೂ ಸಹ ಆಶೀರ್ವಾದ ಹೊಂದಬೇಕು, ಫಲಭರಿತವಾಗಿರಬೇಕು ಮತ್ತು ಸಫಲತೆಯನ್ನು ಹೊಂದಬೇಕು ಎಂದು. When God created Adam, he promised them to be fruitful and to bless, and he blessed them and he said to them to increase in every areas of their lives. ಮತ್ತು ದೇವರು ಆದಾಮನನ್ನು ಸೃಷ್ಟಿಸಿದ ನಂತರ ನಾವು ನೋಡುತ್ತೇವೆ ದೇವರು ಈ ರೀತಿಯಾಗಿ ಆತನಿಗೆ ಒಂದು ಆಶೀರ್ವಾದವನ್ನು ನೀಡುತ್ತಾರೆ. ನೀನು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿಯೂ ನೀನು ಸಫಲತೆ ಹೊಂದಬೇಕು, ಆಶೀರ್ವಾದ ಹೊಂದಬೇಕು ಮತ್ತು ನೀನು ಹೆಚ್ಚಾಗಬೇಕು ಎಂದು. Genesis chapter 1 verses 28, God's promise says God blessed when he created Adam, and he said to them, be fruitful and increase in numbers. ಮತ್ತು ನಾವು ಆದಿಕಾಂಡ 1:28 ನಾವು ನೋಡುತ್ತೇವೆ ದೇವರು ಆದಾಮನನ್ನು ಸೃಷ್ಟಿಸಿದ ನಂತರ ಈ ರೀತಿಯಾಗಿ ಹೇಳುತ್ತಾರೆ. ದೇವರು ಹೇಳುತ್ತಾರೆ, ನೀನು ಆಶೀರ್ವಾದ ಹೊಂದು ಮತ್ತು ನೀನು ಫಲಭರಿತನಾಗಿ ಇರು ಮತ್ತು ಈ ಭೂಮಿಯಲ್ಲಿ ಮಾಡುವಂತ ಎಲ್ಲಾ ಕೆಲಸದಲ್ಲಿಯೂ ಅಧಿಕಾರ ಹೊಂದು ಎಂದು. Fill the earth and subdue it, rule over the fish in the sea and the birds in the sky, over every living creature that moves on the ground. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಮತ್ತು ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ನೀನು ದೊರೆತನ ಮಾಡು ಎಂದು ಈ ರೀತಿಯಾಗಿ ಆಶೀರ್ವಾದ ನೀಡಿದನು. When God created Adam, he had a plan that God wanted Adam and Eve to rule everything and to walk in the ways which he wanted them to walk in their lives. ಮತ್ತು ನಾವು ನೋಡುತ್ತೇವೆ ದೇವರು ಆದಾಮ ಮತ್ತು ಅವಳನ್ನು ಸೃಷ್ಟಿಸಿದ ನಂತರ ಆತನು ಈ ರೀತಿಯಾಗಿ ಹೇಳುತ್ತಾನೆ, ನೀವು ಎಲ್ಲದರಲ್ಲಿಯೂ ಆಶೀರ್ವಾದ ಹೊಂದಬೇಕು, ಎಲ್ಲಾ ಕಾರ್ಯಗಳ ಮೇಲೆಯೂ ನೀವು ದೊರೆತನ ಮಾಡಬೇಕು. ಅದು ಮಾತ್ರವಲ್ಲದೆ ದೇವರು ಅವರಿಗಾಗಿ ಇಟ್ಟಿರುವಂತಹ ಯೋಜನೆಗಳಲ್ಲಿ ಅವರು ನಡೆಯಬೇಕು ಎಂದು. God wanted them to be the rulers of all the creation what God created for Adam and Eve. ಮತ್ತು ಆದಾಮ ಅವಳಿಗೆ ದೇವರು ಏನೆಲ್ಲವನ್ನು ಸೃಷ್ಟಿ ಮಾಡಿದರೋ ಅದೆಲ್ಲದರ ಮೇಲೆಯೂ ಅವರು ದೊರೆತನ ಮಾಡಬೇಕು, ಅವರು ಆಳ್ವಿಕೆ ಮಾಡಬೇಕು ಎಂದು ದೇವರು ಬಯಸಿದರು. Even today when you are a child of God, God wants you to rule
all that whatever God has given to you in your lives. ಅದು ಮಾತ್ರವಲ್ಲದೆ ಇವತ್ತು ನೀವು ದೇವರ ಮಗುವಾಗಿ ಇರುವಾಗ ದೇವರು ಇದನ್ನೇ ಬಯಸುತ್ತಾರೆ, ನೀವು ಯಾವುದರ ಮೇಲೆ ಜವಾಬ್ದಾರಿಯನ್ನು ಹೊಂದಿದ್ದೀರೋ ಅದೆಲ್ಲದರ ಮೇಲೆಯೂ ನೀವು ಆಡಳಿತವನ್ನು ಮಾಡಬೇಕು ಎಂದು. God's plan is that you should increase and to be blessed and to be fruitful and to increase in every areas of your lives. ಮತ್ತು ದೇವರ ಯೋಜನೆ ಇದೇ ಆಗಿದೆ, ನೀವು ನಿಮ್ಮ ಜೀವನದ ಎಲ್ಲಾ ಕಾರ್ಯಗಳ ಮೇಲೆಯೂ ನೀವು ಆಶೀರ್ವಾದ ಹೊಂದಬೇಕು, ಸಫಲತೆ ಹೊಂದಬೇಕು, ಅದು ಮಾತ್ರವಲ್ಲದೆ ನೀವು ಹೆಚ್ಚಬೇಕು ಎಂದು. God doesn't want you to be in problems. God doesn't want you to be in financial problems. ಮತ್ತು ದೇವರು ನೀವು ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳಲ್ಲಿ ಇರಬೇಕೆಂದು ಎಂದಿಗೂ ಬಯಸುವುದಿಲ್ಲ. When you are going through financial problem, God is concerned about your cry and God wants you to release you from all those financial problems or the poverty what you are going through in your lives. ಮತ್ತು ನೀವು ಸಮಸ್ಯೆಗಳಲ್ಲಿ ಇರುವಾಗ, ಬಡತನದಲ್ಲಿ ಇರುವಾಗ ದೇವರು ನಿಮ್ಮನ್ನು ನೋಡುತ್ತಾರೆ ಮತ್ತು ಅದು ಮಾತ್ರವಲ್ಲದೆ ನೀವು ಅವರನ್ನು ನೋಡಿ ಕೂಗಿಕೊಳ್ಳುವಾಗ ಆತನು ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ, ಬಡತನದಿಂದ ನಿಮ್ಮನ್ನು ಬಿಡಿಸಬೇಕು ಎಂದು ಬಯಸುತ್ತಾರೆ. God wants you to be the rulers of everything because God has created everything for you and me to be the rulers and to be blessed, to be fruitful and to increase in every areas of our lives. ಅದು ಮಾತ್ರವಲ್ಲದೆ ದೇವರು ಏನು ನೋಡುತ್ತಾರೆ ಅಂದ್ರೆ ನಾವು ನಮ್ಮ ಜೀವನದ ಎಲ್ಲಾ ರೀತಿಯಲ್ಲಿಯೂ ಎಲ್ಲಾ ಅಂಶಗಳಲ್ಲಿಯೂ ನಾವು ಆಡಳಿತವನ್ನು ಮಾಡಬೇಕು. ಯಾಕೆಂದ್ರೆ ದೇವರು ಈ ಭೂಮಿಯಲ್ಲಿ ಇರುವಂತ ಪ್ರತಿಯೊಂದು ಕಾರ್ಯಗಳನ್ನು ನಮಗಾಗಿ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ನಾವು ಹೆಚ್ಚುವರಿಯಬೇಕು, ಆಶೀರ್ವಾದ ಹೊಂದಬೇಕು, ಸಫಲತೆಯಿಂದ ಇರಬೇಕೆಂದು ಆತನು ಬಯಸುತ್ತಾನೆ. Today if you might be going through so much of problems, you might be going through financial problems, this is not the plan of God, but God wants you to be fruitful and to be blessed and to increase in every areas of your lives. ಇವತ್ತು ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಇರಬಹುದು, ಆರ್ಥಿಕ ಸಮಸ್ಯೆಗಳ ಮಧ್ಯದಲ್ಲಿ ಇರಬಹುದು, ಆದರೆ ದೇವರ ಯೋಜನೆ ಅದಾಗಿಲ್ಲ. ಆತನ ಯೋಜನೆ ಏನೆಂದರೆ ನೀವು ಆಶೀರ್ವಾದ ಹೊಂದಬೇಕು, ಸಫಲತೆ ಹೊಂದಬೇಕು ಎಂದು. Today you might be crying that there is nothing happening in your finances. You might be crying, how am I going to pay my loans? You might be crying, how am I going to see victory in my life? But I want to tell you, God's plan is that you should be fruitful, you should be blessed and you should be increased in every areas of your lives. ಮತ್ತು ಇವತ್ತು ನೀವು ಕೂಗಿಕೊಳ್ಳುತ್ತಾ ಇರಬಹುದು, ಅಳುತ್ತಾ ಇರಬಹುದು, ನಾನು ಹೇಗೆ ನನ್ನ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಬಹುದು, ಯಾವ ರೀತಿಯಲ್ಲಿ ನನ್ನ ಲೋನ್, ನನ್ನ ಸಾಲಗಳನ್ನು ನಾನು ತೀರಿಸಬಲ್ಲೆ ಎಂದು ನೀವು ಕೂಗುತ್ತಾ ಇರಬಹುದು. ಆದರೆ ದೇವರ ಯೋಜನೆ ಏನಾಗಿದೆ ಎಂದರೆ ನೀವು ಆಶೀರ್ವಾದ ಹೊಂದಿ, ನೀವು ಹೆಚ್ಚಾಗಿ ಮತ್ತು ನೀವು ಫಲಭರಿತರಾಗಿ ಇರಬೇಕೆಂದು ಆತನ ಯೋಜನೆಗಳಾಗಿದೆ. Today God is going to speak to you that how you can receive blessings and how you can be able to rule everything in your life and how you can be able to overcome all your failures and all your financial debts what you are going through in your lives. ಮತ್ತು ದೇವರು ಇವತ್ತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಯಾವ ರೀತಿಯಲ್ಲಿ ನಾವು ಆಶೀರ್ವಾದಗಳನ್ನು ಹೊಂದಬಹುದು, ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸೋಲು ಮತ್ತು ಪ್ರತಿಯೊಂದು ಬಡತನಗಳನ್ನು, ಸಾಲಗಳನ್ನು ನಾವು ಜಯಿಸಬಹುದು, ಅದರ ಕುರಿತಾಗಿ ಆತನು ಮಾತನಾಡಲಿದ್ದಾನೆ. When you become a child of God, God has spoken everything through His word for you to believe and to hold on to His word. As you hold on to these words and be a doer of the word of God, I am telling you things will begin to change in your life and you will see victory in your in every walk of your lives. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ನೀವು ದೇವರ ಮಗುವಾಗಿ ಬದಲಾದ ಸಮಯದಲ್ಲಿ ದೇವರು ಆತನ ವಾಕ್ಯದ ಮುಖಾಂತರವಾಗಿ ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳನ್ನು ನೀಡಿದ್ದಾರೆ. ಮತ್ತು ನೀವು ಆತನ ವಾಕ್ಯವನ್ನು ಹಿಡಿದುಕೊಂಡು ಆತನ ವಾಕ್ಯದ ಪ್ರಕಾರವಾಗಿ ನೀವು ನಡೆಯುವುದಾದ್ರೆ ನಿಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು, ಎಲ್ಲ ಸಮಸ್ಯೆಗಳು, ಎಲ್ಲ ಸನ್ನಿವೇಶಗಳು ಬದಲಾಗುತ್ತದೆ. The time has come for you to see the blessings of God in your life, in your family, because God is going to speak to you what you need and how to overcome all your debts or all your problems in your lives. ಮತ್ತು ಈ ಒಂದು ಸಮಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನೀವು ನಿಮ್ಮ ಎಲ್ಲ ಸಾಲದ ತೊಂದರೆಗಳು, ನಿಮ್ಮ ಎಲ್ಲ ಸೋಲುಗಳು, ಅದೆಲ್ಲವನ್ನು ನೀವು ಜಯಿಸಿ ನಿಮ್ಮ ಜೀವನದಲ್ಲಿ ಮುಂದುವರಿಯುವಂತ ಸಮಯವು ಇದಾಗಿದೆ ಎಂದು ಹೇಳುತ್ತಾರೆ. Because He's a God who wants to bless us. He's a God who wants us to increase. He's a God who wants us to be fruitful in every areas of our lives. ಯಾಕೆಂದ್ರೆ ನಮ್ಮ ದೇವರು ಏನು ಬಯಸುತ್ತಾರೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಆಶೀರ್ವಾದದಿಂದ ಇರಬೇಕು, ಯಾವಾಗಲೂ ಸಫಲತೆ ಮತ್ತು ಹೆಚ್ಚುವರಿಯಬೇಕು ಮತ್ತು ಫಲಭರಿತವಾಗಿ ಇರಬೇಕೆಂದು ಬಯಸುತ್ತಾನೆ. If you turn your Bibles to Deuteronomy chapter 28, 1 to 14, it speaks about the blessings of God, how we can inherit the blessings in our life when we obey the voice of God.
ಧರ್ಮೋಪದೇಶ ಕಾಂಡ 28:1-14 ನಾವು ಓದುವಾಗ ಅಲ್ಲಿ ನಾವು ನೋಡಬಹುದಾಗಿದೆ, ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳುವಾಗ ಯಾವ ರೀತಿಯಲ್ಲಿ ದೇವರ ಎಲ್ಲ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬಹುದು ಎಂದು. God has spoken very clearly that the blessings belongs to his children, and when you are obedient to his commandments, when you follow what the commandment says, when you follow what it says, you will see the blessings of God in your lives. ಮತ್ತು ದೇವರ ವಾಕ್ಯವು ತುಂಬಾ ತೆಳುವಾಗಿ ಹೇಳುತ್ತದೆ, ನಾವು ದೇವರ ವಾಕ್ಯವನ್ನು ಹಿಡಿದುಕೊಳ್ಳುವಾಗ ಮತ್ತು ಆತನ ವಾಕ್ಯಗೆ ನಾವು ವಿಧೇಯರಾಗಿ ನಡೆಯುವಾಗ ಆತನು ನಮಗಾಗಿ ಇಟ್ಟಿರುವಂತಹ ಎಲ್ಲಾ ರೀತಿಯಾದ ಆಶೀರ್ವಾದಗಳು, ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂದು. Deuteronomy 28:1-2 says, if you fully obey the Lord your God and carefully follow all his commandments I give you today, the Lord your God will set you high above all the nations on the earth. ಮತ್ತು ನಾವು ಧರ್ಮೋಪದೇಶ ಕಾಂಡ 28:1-2 ನಾವು ಓದುವುದಾದ್ರೆ ಅಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಾವು ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾವು ಆತನು ಬೋಧಿಸಿದಂಥ ಎಲ್ಲ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಾವು ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತವಾಗಿ ಇರುತ್ತೇವೆ ಎಂದು ನಾವು ನೋಡುತ್ತೇವೆ. You're obedient to the commandments or the word what God is speaking to us. When you follow all that whatever God is speaking to us, when you be a doer of the word of God, the Bible says in Deuteronomy 28:1-2 that he will set you high above all the nations of the earth. ಮತ್ತು ನಾವು ಇಲ್ಲಿ ನೋಡಬಹುದಾಗಿದೆ, ದೇವರ ವಾಕ್ಯದ ಪ್ರಕಾರವಾಗಿ ಆತನು ನಮಗೆ ನೀಡಿರುವಂತಹ ವಾಗ್ದಾನಗಳನ್ನು, ಆಜ್ಞೆಗಳನ್ನು ನಾವು ಅದರ ಪ್ರಕಾರವಾಗಿ ನಡೆಯುವುದಾದರೆ, ನಾವು ಅದನ್ನು ಶ್ರದ್ಧೆಯಿಂದ ಪಾಲಿಸುವುದಾದರೆ, ನಾವು ಧರ್ಮೋಪದೇಶ ಕಾಂಡ 28:1-2 ನೋಡುತ್ತೇವೆ, ಆತನು ಎಲ್ಲಾ ಜನಾಂಗಗಳಿಗಿಂತ ನಮ್ಮನ್ನು ಉನ್ನತವಾದ ಸ್ಥಾನದಲ್ಲಿ ಇರಿಸುತ್ತಾನೆ ಎಂದು. All these blessings, it says in the second verse, it will come to you and to your life or to your family when you obey the word of God. ಮತ್ತು 2ನೆಯ ವಚನವನ್ನು ನೋಡುವುದಾದ್ರೆ ಅದು ಈ ರೀತಿಯಾಗಿ ಹೇಳುತ್ತದೆ, ನಾವು ಎಲ್ಲವನ್ನು ಪಾಲಿಸುವಾಗ, ಶ್ರದ್ಧೆಯಿಂದ ನಡೆಸಿಕೊಳ್ಳುವಾಗ ನಮ್ಮ ಎಲ್ಲ ಆಶೀರ್ವಾದಗಳು, ದೇವರ ಆಶೀರ್ವಾದಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಅದು ಬರುತ್ತದೆ ಎಂದು. That means God wants to bless us, but as long as you become a child of God and if you are a doer of the word of God and you follow whatever he says through the word, and when you do accordingly, God will lift you high above all the nations of the earth and you will see the blessings to come upon your lives. ಮತ್ತು ಇಲ್ಲಿ ನಾವು ನೋಡಬಹುದಾಗಿದೆ, ಈ ವಚನಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಆಶೀರ್ವದಿಸಬೇಕು ಎಂದು ಬಯಸುವಂತಹ ದೇವರಾಗಿದ್ದಾರೆ. ಮತ್ತು ಅದು ಮಾತ್ರವಲ್ಲದೆ ನಾವು ಆತನ ವಾಕ್ಯಗಳಿಗೆ ನಾವು ಶ್ರದ್ಧೆಯಿಂದ ಕಿವಿ ಕೊಟ್ಟು ವಿಧೇಯರಾಗಿ ನಡೆಯುವಾಗ ಆತನು ಎಲ್ಲಾ ಜನಾಂಗಗಳಿಗಿಂತ ಮೇಲಾಗಿ ಉನ್ನತವಾದ ಸ್ಥಾನದಲ್ಲಿ ನಮ್ಮನ್ನು ಇರಿಸುತ್ತಾನೆ. ಅದು ಮಾತ್ರವಲ್ಲದೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಆತನ ಆಶೀರ್ವಾದಗಳು ಬರುತ್ತದೆ. Hallelujah. Hallelujah. What a joy when God is speaking to us the blessings which he has spoken to us in the book of Deuteronomy. ಮತ್ತು ಈ ಧರ್ಮೋಪದೇಶ ಕಾಂಡದಲ್ಲಿ ದೇವರು ಆತನ ಆಶೀರ್ವಾದಗಳ ಕುರಿತಾಗಿ ಆತನು ಮಾತನಾಡುವಾಗ ಎಷ್ಟು ಒಂದು ಸಂತೋಷದ ವಿಷಯವಾಗಿದೆ ಇದು. Every good things comes from the Lord because God says it is he who gives us the ability to earn wealth in our lives. ಮತ್ತು ಅದು ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಒಳ್ಳೆಯ ಕಾರ್ಯಗಳು ಅದು ದೇವರಿಂದ ಮಾತ್ರ ನಮಗೆ ಬರುತ್ತದೆ. ಮತ್ತು ನಮಗೆ ನಮ್ಮ ಜೀವಿತದಲ್ಲಿ ಏನೇ ಒಂದು ಒಳ್ಳೆಯ ಒಂದು ಕಾರ್ಯಗಳನ್ನು ನಾವು ಅದನ್ನು ಗಳಿಸಬೇಕು ಎಂದರೆ ಅದು ದೇವರು ನಮಗೆ ನೀಡುವಂತಹ ಒಂದು ಶಕ್ತಿಯ ಮುಖಾಂತರವಾಗಿ ಸಾಧ್ಯವಾಗುತ್ತದೆ. Deuteronomy 8:18 says, remember the Lord your God because it is he who gives the ability to produce wealth in your lives. ಧರ್ಮೋಪದೇಶ ಕಾಂಡ 8:18 ಈ ರೀತಿಯಾಗಿ ಹೇಳುತ್ತದೆ, ದೇವರು ನಮಗೆ ಬೇಕಾದಂತಹ ಆ ಒಂದು ಶಕ್ತಿ, ಆ ಬಲವನ್ನು ಆತನು ನಮಗೆ ನೀಡುವಾತನಾಗಿದ್ದಾನೆ ಎಂದು. It is God who gives you even to earn your salary, even to make riches or whatever to do in your life. The blessings comes from the Lord and it is God who gives you the ability to earn wealth in your lives. ಮತ್ತು ನಿಮ್ಮ ಒಂದು ಜೀವನದಲ್ಲಿಯೂ ಸಹ ನೀವು ಸಂಪಾದನೆ ಮಾಡುವಂತಹ ನೀವು ಸಂಪಾದನೆ ಮಾಡುವಂತಹ ಎಲ್ಲ ಕಾರ್ಯಗಳು, ಐಶ್ವರ್ಯಗಳಾಗಿರಬಹುದು, ಅದೆಲ್ಲವೂ ಸಹ ನಿಮಗೆ ಸಿಗಬೇಕು ಎಂದರೆ ಅದು ದೇವರು ನಿಮಗೆ ನೀಡುವಂತಹ ಒಂದು ಬಲ, ದೇವರು ನಿಮಗೆ ನೀಡುವಂತಹ ಒಂದು ಜ್ಞಾನದಿಂದ ಮಾತ್ರ ಅದು ಸಾಧ್ಯವಾಗಿರುತ್ತದೆ. God wants you to increase and to be blessed and to be fruitful in every areas of your life. ಮತ್ತು ದೇವರು ಏನು ಬಯಸುತ್ತಾರೆ ಎಂದರೆ ನೀವು ನಿಮ್ಮ
ಜೀವನದ ಪ್ರತಿಯೊಂದು ಅಂಶದಲ್ಲಿಯೂ ಸಹ ನೀವು ಆಶೀರ್ವಾದ ಹೊಂದಬೇಕು, ನೀವು ಸಫಲತೆ ಹೊಂದಬೇಕು ಮತ್ತು ನೀವು ಹೆಚ್ಚುವರಿಯಬೇಕೆಂದು ಆತನು He ಬಯಸುತ್ತಾನೆ. wants you to enjoy the prosperity blessings. I am telling you, it is not me who telling, but the word of God says when God gives you wealth, He wants you to enjoy and to be blessed and to be fruitful and to increase in every areas of your lives. ಮತ್ತು ಇದು ನಾನು ಹೇಳುವಂತ ಕಾರ್ಯವಲ್ಲ, ಆದ್ರೆ ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ, ಆತನು ನಮಗೆ ಆಶೀರ್ವಾದಗಳನ್ನು ನೀಡುವಾಗ, ಆತನು ನಮ್ಮನ್ನು ಹೆಚ್ಚುವರಿಸುವಾಗ, ಆತನು ನಮ್ಮನ್ನು ಫಲಭರಿತವಾಗಿ ನಮ್ಮ ಜೀವನವನ್ನು ಬದಲಾಯಿಸುವಾಗ ಆತನು ಬಯಸುವುದೇನು ಎಂದರೆ ನಾವು ಪ್ರತಿಯೊಂದು ಆಶೀರ್ವಾದವನ್ನು ಅದನ್ನು ಸಂತೋಷದಿಂದ ಅನುಭವಿಸಬೇಕು ಎಂದು ನೋಡುತ್ತಾನೆ. If you turn your Bible, God speaks about how we need to have the best of best in our life. Ecclesiastes 5 verses 19 says, more when God gives someone wealth and possessions and the ability to enjoy them, to accept their lot and to be happy in their toil, this is the gift of God. ಮತ್ತು ನಾವು ಪ್ರಸಂಗಿ 5:19 ಈ ರೀತಿಯಾಗಿ ಹೇಳುವುದನ್ನು ನೋಡುತ್ತೇವೆ. ಆತನು ನಮಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದು ಮತ್ತು ಅದನ್ನು ಅನುಭವಿಸಲು ನಮಗೆ ಒಂದು ಅವಕಾಶವನ್ನು ನೀಡುವಾಗ ನಾವು ಅದರಲ್ಲಿ ಸಂತೋಷ ಪಡಲು ಮತ್ತು ಶಕ್ತಿಗೊಳ್ಳಬೇಕು ಎಂದು ಆತನು ಅದನ್ನು ನಮಗೆ ಅನುಗ್ರಹಿಸುತ್ತಾನೆ ಎಂದು ನೋಡುತ್ತೇವೆ. So when God gives wealth and possessions and ability to enjoy them, we need to accept them and to be happy, and because this is the gift which God gives us to in our lives. ಹಾಗಾಗಿ ನಾವು ನೋಡುತ್ತೇವೆ, ನಮ್ಮ ಒಂದು ಜೀವನದಲ್ಲಿ ದೇವರು ನಮಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವಾಗ ಮತ್ತು ಅದನ್ನು ಅನುಭವಿಸಲು ಆತನು ನಮಗೆ ಸಂತೋಷವನ್ನು ನೀಡುವಾಗ, ಆ ಶಕ್ತಿಯನ್ನು ನೀಡುವಾಗ ನಾವು ಒಂದು ಕಾರ್ಯವನ್ನು ನೋಡಬಹುದು, ಇದು ದೇವರು ನಮಗೆ ನೀಡಿರುವಂತಹ ಒಂದು ಅನುಗ್ರಹ, ಒಂದು ಕೃಪೆಯಾಗಿದೆ. Many people think that, oh, I am a follower of Christ, I need to humble myself, I need to be poor. I am telling you, if you want to be poor and humble yourself, you will die in that humbleness and in that poverty. But God says He want to bless you, He want you to increase, and He want you to multiply in every areas of your lives. ಮತ್ತು ಎಷ್ಟೋ ಜನರು ಈ ರೀತಿಯಾಗಿ ಅಂದುಕೊಳ್ಳುತ್ತಾರೆ, ನಾನು ಕ್ರೈಸ್ತಗಳಾಗಿದ್ದೇನೆ ಎಂದರೆ ನಾನು ಬಡತನದಲ್ಲಿಯೇ ಇರಬೇಕು ಎಂದು. ಆದರೆ ನೀವು ಅದೇ ರೀತಿಯಾದ ಒಂದು ಮನಾಲೋಚನೆಯಲ್ಲಿ ಇದ್ದರೆ ನೀವು ಅದೇ ರೀತಿ ಸಾಯುತ್ತೀರಾ. ಆದರೆ ದೇವರ ಆಶೀರ್ವಾದಗಳನ್ನು ನೀವು ಅನುಭವಿಸಬೇಕು, ಅದು ಮಾತ್ರವಲ್ಲದೆ ನೀವು ಹೆಚ್ಚುವರಿಯಬೇಕು ಮತ್ತು ಫಲಭರಿತವಾಗಿ ಇರಬೇಕು. You have to see a change should come in your life, because as long as you hold on to the word of God, the blessings will be released into your life. When we do what the word of God says, you will see a breakthrough coming. You will see every problems what you are going through in your life will be able to be release you out from all your problems, because God gives you the ability to earn wealth in your life. ಹಾಗಾಗಿ ನಾವು ನೋಡುತ್ತೇವೆ, ದೇವರು ನಮ್ಮ ಜೀವನವನ್ನು ಬದಲಾಯಿಸಬೇಕು ಎಂದು ಇದ್ದಾನೆ. ಅದು ಮಾತ್ರವಲ್ಲದೆ ನಾವು ದೇವರ ಮಗುವಾಗಿದ್ದು ನಾವು ಆತನ ಎಲ್ಲ ವಾಕ್ಯಗಳನ್ನು ನಾವು ಪಾಲಿಸುವಾಗ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತದೆ. ಅದು ಮಾತ್ರವಲ್ಲದೆ ಎಲ್ಲ ಸಮಸ್ಯೆಗಳು ಹೋಗುತ್ತದೆ ಮತ್ತು ನಮ್ಮ ಜೀವನದ ಎಲ್ಲಾ ಭಾಗಗಳಲ್ಲಿಯೂ ನಾವು ಆಶೀರ್ವಾದ ಹೊಂದಿ ಫಲಭರಿತವಾಗಿ ಇರುತ್ತೇವೆ. James 1:17 says, every good and perfect gift is from above. ಯಾಕೋಬನು 1:17 ಈ ರೀತಿಯಾಗಿ ಹೇಳುತ್ತದೆ, ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ಒಳ್ಳೆಯ ಕಾರ್ಯಗಳು ಅದು ನಮಗೆ ದೇವರ ಬಳಿಯಿಂದ ಬರುತ್ತದೆ ಎಂದು. Above, coming down from the Father of the heavenly lights, who does not change like shifting shadows. ಮತ್ತು ನಾವು ಇಲ್ಲಿ ನೋಡುತ್ತೇವೆ, ನಮಗೆ ಉನ್ನತವಾದ ಸ್ಥಾನಗಳಿಂದ ಬರುವಂತಹ ಎಲ್ಲಾ ಕಾರ್ಯಗಳು ಅದು ದೇವರು ಯಾವುದೇ ಒಂದು ಚಂಚಲತೆ ಇಲ್ಲದೆ ನೀಡುವಂತಹ ಕಾರ್ಯಗಳಾಗಿರುತ್ತದೆ. Today, if you are able to build a beautiful house, it is the Lord who is blessed you, and it is God who has gifted you that house to you in your lives. ಮತ್ತು ಇವತ್ತು ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಮನೆಯನ್ನು ಕಟ್ಟಿದ್ದೀರಾ ಎಂದರೆ ಅದು ದೇವರು ನಿಮಗೆ ನೀಡಿರುವಂತಹ ಒಂದು ಕೃಪೆಯಾಗಿದೆ ಮತ್ತು ಆತನು ನಿಮಗೆ ನೀಡಿರುವಂತಹ ಒಂದು ಬಲದಿಂದ ನೀವು ಅದನ್ನು ಮಾಡಲು ಸಾಧ್ಯವಾಗಿದೆ. If you are able to drive a beautiful car, it is God who has given you the gift, and you should enjoy in the presence of God and to glorify His name, because it is God who has given you the ability to earn wealth in your life. ಮತ್ತು ನೀವು ಒಂದು ಸುಂದರವಾದ ವಾಹನ, ಒಂದು ಕಾರನ್ನು ನೀವು ಚಲಿಸುವುದಾದರೆ ಅದು ನಿಮಗೆ ದೇವರು ನೀಡಿರುವಂತಹ ಒಂದು ಆಶೀರ್ವಾದವಾಗಿದೆ. ಹಾಗಾಗಿ ನೀವು ಅದನ್ನು ಅನುಭವಿಸಬೇಕು, ಸಂತೋಷದಿಂದ ನೀವು ಅದನ್ನು ಅನುಭವಿಸಿ ದೇವರ ನಾಮವನ್ನು ನೀವು ಮಹಿಮೆ ಪಡಿಸಬೇಕು. According to Ecclesiastes 5 verses 19, it is God who has given you the wealth and possession and ability to enjoy them, and this is the gift which God brings in each one of your life as you become a child of God.
ಮತ್ತು ನೀವು ದೇವರ ಮಗುವಾಗಿ ಬದಲಾಗುವಾಗ ಪ್ರಸಂಗಿ 5:19 ಈ ರೀತಿಯಾಗಿ ಹೇಳುತ್ತದೆ, ಆತನು ಎಲ್ಲಾ ರೀತಿಯಾದ ಆಸ್ತಿ ಪಾಸ್ತಿಗಳನ್ನು ನಮಗೆ ದಯಪಾಲಿಸುತ್ತಾನೆ. ಅದು ಮಾತ್ರವಲ್ಲದೆ ಅದನ್ನು ಅನುಭವಿಸಲು ಆತನು ನಮಗೆ ಸಂತೋಷ ಮತ್ತು ಶಕ್ತಿಯನ್ನು ನೀಡುತ್ತಾನೆ ಮತ್ತು ಇದು ಆತನು ನಮಗೆ ನೀಡುವಂತಹ ಒಂದು ಅನುಗ್ರಹವಾಗಿದೆ. So today we are going to meditate upon the word, how we can receive blessings in your life, because it's the plan of God that God wants his children to be blessed and to be fruitful and to increase in their numbers. ಮತ್ತು ಇವತ್ತು ನಾವು ಯಾವುದರ ಕುರಿತಾಗಿ ಧ್ಯಾನಿಸಲಿದ್ದೇವೆ ಎಂದರೆ ಯಾವ ರೀತಿಯಲ್ಲಿ ನಾವು ದೇವರ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸಬಹುದು ಅದರ ಕುರಿತಾಗಿ ನಾವು ಧ್ಯಾನಿಸೋಣ. ಯಾಕೆಂದ್ರೆ ದೇವರು ಬಯಸುತ್ತಾರೆ ನಾವು ಯಾವಾಗಲೂ ಆಶೀರ್ವಾದ ಹೊಂದಬೇಕು, ನಾವು ಯಾವಾಗಲೂ ಹೆಚ್ಚುವರಿಯಬೇಕು ಮತ್ತು ಫಲಭರಿತವಾಗಿ ಇರಬೇಕು ಎಂದು. So God's plan is that you should be blessed. ಹಾಗಾದರೆ ದೇವರ ಯೋಜನೆ ಏನೆಂದರೆ ನೀವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದಬೇಕೆನ್ನುವುದೇ ಆತನ ಯೋಜನೆ. Today if you are going through a situation, cry out to God and say, God, what is the plan, what you have for my life? I don't want to be in poverty because this is not your plan, but the plan what you have for me, to be blessed, to be fruitful and to increase in numbers. Show me the way so that I will and my life will change in my life in every situation. ಮತ್ತು ಇವತ್ತು ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳ ಮಧ್ಯೆ ಇದ್ದರೆ ಆತನನ್ನು ನೋಡಿ ನೀವು ಕೂಗಿಕೊಳ್ಳಿರಿ. ಯಾಕೆಂದರೆ ನೀವು ಕೂಗಿಕೊಳ್ಳುವಾಗ ಆತನ ಯೋಜನೆಗಳು ಏನಾಗಿದೆ ಎಂದು ನೀವು ಹುಡುಕುವಾಗ ಆತನು ಅದನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾನೆ. When you cry out to God and ask God, show me the way, God will show you in the right direction through his word. And when you hold on to this word and when you follow what the word of God says, things will begin to change in your lives. ಮತ್ತು ನೀವು ಆತನನ್ನು ನೋಡಿ ಕೂಗಿಕೊಳ್ಳುವಾಗ ಆತನು ಆತನ ವಾಕ್ಯದ ಮುಖಾಂತರವಾಗಿ ದಾರಿಗಳನ್ನು ನಿಮಗಾಗಿ ತೋರಿಸುತ್ತಾನೆ. ಅದು ಮಾತ್ರವಲ್ಲದೆ ನೀವು ಆ ದಾರಿಗಳನ್ನು ಹಿಡಿದುಕೊಳ್ಳುವುದಾದರೆ ಅದರ ಮುಖಾಂತರವಾಗಿ ದೇವರು ನಿಮಗೆ ಆಶೀರ್ವಾದಗಳನ್ನು ನೀಡುತ್ತಾನೆ. So let's pray right now because God wants you to be blessed. Today if you are going through so much of problems in your life, let's cry out to God because it's the presence of God is already here. He wants to release you from all those bondages what you are going through in your lives. ಹಾಗಾಗಿ ಈ ಒಂದು ಸಮಯದಲ್ಲಿಯೂ ಸಹ ನಾವು ಪ್ರಾರ್ಥಿಸೋಣ. ಯಾಕೆಂದ್ರೆ ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಇದ್ದರೂ ಸಹ ನಾವು ಆತನನ್ನು ನೋಡಿ ಕೂಗಿಕೊಳ್ಳುವಾಗ ಆತನ ಪ್ರಸನ್ನತೆಯು ಇಲ್ಲಿ ಇದೆ ಮತ್ತು ಆತನ ಪ್ರಸನ್ನತೆಯ ಮುಖಾಂತರವಾಗಿ ಆತನು ಎಲ್ಲಾ ಸನ್ನಿವೇಶಗಳನ್ನು ಬದಲಾಯಿಸುತ್ತಾನೆ. You might be crying that every door is shut for you in your lives. ಮತ್ತು ನೀವು ಕೂಗಿಕೊಳ್ಳುತ್ತಾ ಇರಬಹುದು ಮತ್ತು ನೀವು ಅಳುತ್ತಾ ಇರಬಹುದು, ನನ್ನ ಜೀವನದಲ್ಲಿ ಎಲ್ಲಾ ಬಾಗಿಲುಗಳು ಸಹ ಮುಚ್ಚಿ ಹೋಗಿದೆ ಎಂದು. This is not the end for you, my brother, because God says he will open a new door for you. Revelation 3:8, the door what God opens no man can shut it for you in your lives. ಮತ್ತು ನಾವು ನೋಡಬಹುದಾಗಿದೆ ಸಹೋದರನೇ, ಇದು ನಿನ್ನ ಜೀವನದ ಅಂತ್ಯವಲ್ಲ. ಯಾಕೆಂದ್ರೆ ನಾವು ಪ್ರಕಟಣೆ 3ರಲ್ಲಿ ಓದುತ್ತೇವೆ, ದೇವರು ನಮಗಾಗಿ ಹೊಸ ಬಾಗಿಲುಗಳನ್ನು ತೆರೆಯುವಾತನಾಗಿದ್ದಾನೆ ಎಂದು. The door which God is kept for you, get ready for those open doors of opportunity for your jobs, for your financial blessing, for a new business. Get ready which God is going to do it for you in your lives. ಮತ್ತು ಈ ಒಂದು ಸಮಯದಲ್ಲಿ ದೇವರು ನಿಮಗಾಗಿ ಇಟ್ಟಿರುವಂತಹ ತೆರೆದ ಬಾಗಿಲುಗಳು, ಅದರ ಮುಖಾಂತರವಾಗಿ ಬರುವಂತಹ ಹೊಸ ಅವಕಾಶಗಳಾಗಿರಬಹುದು, ನಿಮ್ಮ ಕೆಲಸದಲ್ಲಿ ನಿಮ್ಮ ಆರ್ಥಿಕ ಸಮಸ್ಯೆಗಳ ಮಧ್ಯದಲ್ಲಿ ಆತನು ನೀಡುವಂತಹ ಅದ್ಭುತಗಳನ್ನು ಅನುಭವಿಸಲು ನೀವು ತಯಾರಾಗಿರಿ. Let's surrender everything to the Lord because it is God who gives the ability to earn wealth in our lives. ಹಾಗಾಗಿ ನಮ್ಮ ಎಲ್ಲಾ ಕಾರ್ಯಗಳನ್ನು ನಾವು ದೇವರ ಪಾದಗಳಲ್ಲಿ ಅರ್ಪಿಸೋಣ. ಯಾಕೆಂದರೆ ಆತನೇ ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ಐಶ್ವರ್ಯಗಳನ್ನು ಗಳಿಕೆ ಮಾಡಲು ಆ ಒಂದು ಬಲವನ್ನು ನೀಡುವಾತನು. Today the devil would have shut everything for you. Get ready, the favor of God, the blessings of God going to rest upon you as we pray. God is going to open those doors for you in your lives. ಮತ್ತು ಸೈತಾನನು ನಿಮ್ಮ ಜೀವಿತದಲ್ಲಿ ಎಲ್ಲಾ ರೀತಿಯಾದ ಬಾಗಿಲುಗಳನ್ನು ಮುಚ್ಚಿರಬಹುದು, ಆದರೆ ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ನಿಮಗಾಗಿ ಅದ್ಭುತವಾದ ರೀತಿಯಲ್ಲಿ ಬಾಗಿಲುಗಳನ್ನು ತೆರೆಯಲಿದ್ದಾನೆ. I want you to stretch forth your hand towards this television as you're watching, because God's mighty hand will touch upon your life, and you will see a breakthrough coming, and you will be able to overcome all the situation whatever you might be going through in your lives. ಮತ್ತು ಈ ಒಂದು ಸಮಯದಲ್ಲಿಯೂ ಸಹ ನಿಮ್ಮ ದೂರದರ್ಶನಗಳ ಕಡೆಗೆ ನಿಮ್ಮ ಕೈಗಳನ್ನು ನೀವು ಚಾಚಿರಿ ಮತ್ತು ನೀವು ಪ್ರಾರ್ಥಿಸುವಂತ ಸಮಯದಲ್ಲಿ
ಎಲ್ಲಾ ರೀತಿಯಾದ ಕಾರ್ಯಗಳನ್ನು ದೇವರು ನಿಮಗಾಗಿ ಬದಲಾಯಿಸುತ್ತಾನೆ. ಹೊಸ ಮಾರ್ಗಗಳು ಮತ್ತು ಹೊಸ ಬಾಗಿಲುಗಳನ್ನು ಆತನು ನಿಮಗಾಗಿ ತೆರೆಯುತ್ತಾನೆ. Let's pray right now. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. Father, in the name of Jesus, as your children are stretching forth their hands towards you, O God, Father, we pray that you will touch their hands and you will protect them and you will bless them, O God, and you will bless them and for them to be fruitful and to increase in every areas of their lives. ತಂದೆಯೇ, ಈ ಒಂದು ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳು ಅವರ ಕೈಗಳನ್ನು ಚಾಚಿ ದೂರದರ್ಶನದ ಕಡೆಯಾಗಿ ಅವರು ಇಟ್ಟುಕೊಳ್ಳುವಾಗ ನೀವು ದೇವರೇ ಅವರ ಕೈಗಳನ್ನು ಮುಟ್ಟಿರಿ. ಅದು ಮಾತ್ರವಲ್ಲದೆ ಅವರ ಜೀವನದಲ್ಲಿ ಆಶೀರ್ವಾದಗಳು ಮತ್ತು ಸಫಲತೆಯು ಬರುವ ರೀತಿಯಲ್ಲಿ ಮಾಡಿರಿ. The devil which has shut the doors, Lord, you are going to open those shut doors in every people's life, whatever they've been going through. In the name of Jesus, oh God, every shut doors be open in Jesus' name. ಅದು ಮಾತ್ರವಲ್ಲದೆ ಸೈತಾನನು ಅವರ ಜೀವನದಲ್ಲಿ ಯಾವ ಬಾಗಿಲುಗಳನ್ನು ಮುಚ್ಚಿದ್ದಾರೆಯೋ ಆ ಮುಚ್ಚಿರುವಂತ ಎಲ್ಲಾ ಬಾಗಿಲುಗಳನ್ನು ನೀವು ತೆರೆಯಿರಿ. ಅದು ಮಾತ್ರವಲ್ಲದೆ ಹೊಸ ಬಾಗಿಲುಗಳನ್ನು, ಹೊಸ ಅವಕಾಶಗಳನ್ನು ಅವರಿಗಾಗಿ ನೀಡಿರಿ. There are so many people who are going through financial problem. I see a brother called Manjunath. You have been going through so much of problems and you have been crying in the presence of God that how am I going to overcome? Many times you wanted to commit suicide, but God is telling to you, I have kept an open door for you. You are going to be blessed and you are going to flourish in your lives. ಮತ್ತು ಅನೇಕ ಜನರು ಈ ಕಾರ್ಯಕ್ರಮವನ್ನು ನೋಡುತ್ತಾ ಇದ್ದೀರಾ, ಅನೇಕ ಆರ್ಥಿಕ ಸಮಸ್ಯೆಗಳಲ್ಲಿ ಇದ್ದೀರಾ. ಒಬ್ಬ ಸಹೋದರನು ಇದ್ದಾನೆ, ಅವರ ಹೆಸರು ಮಂಜುನಾಥ್. ಮತ್ತು ನೀವು ದೇವರ ಪ್ರಸನ್ನತೆಯಲ್ಲಿ ನೀವು ಆಳುತ್ತಾ ಇದ್ದೀರಾ, ನಾವು ಯಾವ ರೀತಿಯಲ್ಲಿ ನನ್ನ ಸಮಸ್ಯೆಗಳಿಗೆ ಜಯ ಹೊಂದಬಹುದು, ಯಾವ ರೀತಿಯಲ್ಲಿ ನನ್ನ ಜೀವನವನ್ನು ನಡೆಸಬಹುದು. ಮತ್ತು ಎಷ್ಟೋ ಸಲ ನೀವು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಸಹ ಯೋಚಿಸಿದ್ದೀರಾ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನಗಾಗಿ ಒಂದು ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ ಮತ್ತು ಅದು ನಿನ್ನ ಜೀವನದಲ್ಲಿ ಬರುವ ಹಾಗೆ ನಾನು ಮಾಡುತ್ತೇನೆ ಎಂದು. Very soon you are going to see the blessings of God going to come upon you and you will overcome all your debts and once again God will flourish you and God will establish you in your lives. ಮತ್ತು ಅದು ಮಾತ್ರವಲ್ಲದೆ ದೇವರು ಹೇಳುತ್ತಾ ಇದ್ದಾರೆ, ಅತಿ ಶೀಘ್ರದಲ್ಲಿಯೇ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಾಲದ ಸಮಸ್ಯೆಗಳಿಗೆ ದೇವರು ಪರಿಹಾರವನ್ನು ನೀಡಲಿದ್ದಾರೆ. ಅದು ಮಾತ್ರವಲ್ಲದೆ ದೇವರು ನಿಮಗಾಗಿ ಇಟ್ಟಿರುವಂತಹ ಎಲ್ಲ ಒಂದು ಆಶೀರ್ವಾದಗಳನ್ನು, ವಾಗ್ದಾನಗಳನ್ನು ಆತನು ಸ್ಥಾಪಿಸಲಿದ್ದಾನೆ ಮತ್ತು ಅದು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸುತ್ತೀರಾ. There is a brother, even as family you're watching, you have lost your job. I am telling you, the door what God is going to open, even you might have lost your job and you lost your hope, get ready for that new door and new job which God is going to release it for you in your lives. ಮತ್ತು ಒಬ್ಬ ಸಹೋದರರು ನೋಡುತ್ತಾ ಇದ್ದೀರಾ, ನಿಮ್ಮ ಕುಟುಂಬದೊಡನೆ ನೋಡುತ್ತಾ ಇದ್ದೀರಾ ಮತ್ತು ನೀವು ನಿಮ್ಮ ಕೆಲಸವನ್ನು ಕಳೆದುಕೊಂಡಿದ್ದೀರಾ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನಗೆ ಇಟ್ಟಿರುವಂತಹ ಒಂದು ಕೆಲಸದ ಬಾಗಿಲು ಅದು ತುಂಬಾ ಅದ್ಭುತವಾದ ರೀತಿಯಲ್ಲಿ ಇದೆ ಮತ್ತು ಅದು ನಿನ್ನ ಜೀವನದಲ್ಲಿ ಬರಲಿದೆ ಮತ್ತು ನಿನ್ನ ಎಲ್ಲಾ ಸಮಸ್ಯೆಗಳಿಗೆ ಅದು ಒಂದು ಪರಿಹಾರವಾಗಿರುತ್ತದೆ ಎಂದು. There's a brother called Sylvester. You're watching this program. You have been praying to apply to go to abroad and because of all those things, whatever happening, you have lost hope. But get ready. God is going to open door for you, brother Sylvester, right now in the name of Jesus. ಮತ್ತು ಸಹೋದರ ಸಿಲ್ವೆಸ್ಟರ್, ನೀವು ಸಹ ನೋಡುತ್ತಾ ಇದ್ದೀರಾ, ನೀವು ಹೊರ ದೇಶಕ್ಕೆ ಹೋಗಬೇಕು ಎಂದು ಪ್ರಯತ್ನಿಸುತ್ತಾ ಇದ್ದೀರಾ. ಆದ್ರೆ ಎಲ್ಲಾ ಕಡೆಯಿಂದಲೂ ಬಾಗಿಲುಗಳು ಮುಚ್ಚಿವೆ. ಹಾಗಾಗಿ ನೀವು ನಿಮ್ಮ ಒಂದು ವಿಶ್ವಾಸವನ್ನು ಕಳೆದುಕೊಂಡಿದ್ದೀರಾ. ಆದರೆ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ, ಆತನು ನಿಮಗಾಗಿ ಒಂದು ಹೊಸ ಬಾಗಿಲನ್ನು ತೆರೆಯಲಿದ್ದಾನೆ ಮತ್ತು ಆತನು ಎಲ್ಲಾ ಕಾರ್ಯಗಳನ್ನು ನೆರವೇರಿಸಲಿದ್ದಾನೆ ಎಂದು. Jesus Christ loves each one of you and he has a plan and purpose in each one of your lives. ಯೇಸು ಕ್ರಿಸ್ತನು ನೋಡುತ್ತಾ ಇರುವ ಪ್ರತಿಯೊಬ್ಬರನ್ನು ಸಹ ಆತನು ಪ್ರೀತಿಸುತ್ತಾನೆ ಮತ್ತು ನೋಡುತ್ತಾ ಇರುವ ಪ್ರತಿಯೊಬ್ಬರ ಜೀವನದಲ್ಲಿಯೂ ಆತನು ಯೋಜನೆಗಳನ್ನು ಇಟ್ಟಿದ್ದಾನೆ. In Jesus mighty name, get ready for an open door. Get ready for the blessings of God to be poured out in your life, in your family, for all that whatever you might be going through in your lives. ಮತ್ತು ಯೇಸುವಿನ ನಾಮದಲ್ಲಿ ಈ ಒಂದು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಇದ್ದರೂ, ಯಾವುದೇ ರೀತಿಯಾದಂತಹ ಒಂದು ಅಡೆತಡೆಗಳು ಇದ್ದರೂ ಸಹ ಯೇಸುವಿನ ನಾಮದಲ್ಲಿ ಎಲ್ಲವೂ ಸಹ ಬದಲಾಗಲಿದೆ. ಹೊಸ ಬಾಗಿಲುಗಳು ನಿಮ್ಮ ಜೀವನದಲ್ಲಿ ತೆರೆಯಲಿದೆ ಮತ್ತು ಆತನ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಹರಿದು ಬರಲಿದೆ. In Jesus mighty name we pray. ಯೇಸುವಿನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. Amen. ಆಮೆನ್.